Students, advanced accounting ಅಲ್ಲಿ 2021 ಬೆಂಗಳೂರು ಸೆಂಟ್ರಲ್ ಯೂನಿವರ್ಸಿಟಿಗೆ ಒಂದು ಜನರಲ್ ಇನ್ಶೂರೆನ್ಸ್ ಕಂಪನಿ ಅಕೌಂಟ್ಸ್ ಒಂದು ಕ್ವೆಶ್ಚನ್ ಕೊಟ್ಟಿದ್ದಾರೆ. ಫಸ್ಟ್ ಕ್ವೆಶ್ಚನ್ ನೋಡೋಣ. The following balances are extracted from the books of Modern Insurance Company as on March 2020. Claims paid. ಇಲ್ಲಿ ನೋಡಿ, ಫೈರ್ ಸಂಬಂಧಪಟ್ಟಿರೋದು ಮತ್ತೆ ಮರೈನ್ ಸಂಬಂಧಪಟ್ಟಿರೋದು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಲ್ಲಿ ಫೈರ್ ಗೆ ಮರೈನ್ ಗೆ ಏನೇನು ಬರುತ್ತೆ ಅಂದ್ರೆ ಕ್ಲೇಮ್ಸ್, ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್, ಕಮಿಷನ್ ರೀಇನ್ಶೂರೆನ್ಸ್ ಸೀಡೆಡ್, ಕಮಿಷನ್ ಪೇ, ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್, ರಿಸರ್ವ್ ಆಸ್ ಆನ್ 1/4/19, additional reserve on 1/4/19, claims outstanding on 1/4/19, premium outstanding on 1/4/19 ಅಂತ ಕೊಟ್ಟಿದ್ದಾರೆ. ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಅಂತ ಹೇಳಿ ಇದು ಯಾವುದಕ್ಕೂ ಸಂಬಂಧಪಟ್ಟಿಲ್ಲ. ಏನದು? ಅದು ಫೈರ್ಗೂ ಅಲ್ಲ, ಮರೈನ್ಗೂ ಅಲ್ಲ, ಅದು ಜನರಲ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಹೋಗುವಂತ ಐಟಮ್. ಓಕೆನಾ? ಏನೇನಿದೆ ಇದರಲ್ಲಿ, ಯಾವ್ಯಾವ ಇನ್ಕಮ್, ಯಾವ್ಯಾವ ಎಕ್ಸ್ಪೆನ್ಸಸ್, ಫಸ್ಟ್ ಅದನ್ನು ತಿಳ್ಕೊಳ್ಬೇಕು. ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ ಈಸ್ ಅನ್ ಎಕ್ಸ್ಪೆನ್ಸ್. ಲಾಸ್ ಆನ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಅದು ಇನ್ಕಮ್ ಅಲ್ಲೇ ಬರೀಬೇಕು, ಆದ್ರೆ ಮೈನಸ್ ಅಲ್ಲಿ ಬರೀಬೇಕಾಗುತ್ತೆ, ಯಾಕೆಂದ್ರೆ ಲಾಸ್ ಇದೆ. ಆಡಿಟ್ ಫೀಸ್ 26,000, ಡೈರೆಕ್ಟರ್ಸ್ ಫೀಸ್ 72,000, ಎರಡು ಎಕ್ಸ್ಪೆನ್ಸಸ್. ಇಂಟ್ರೆಸ್ಟ್ ಅಂಡ್ ಡಿವಿಡೆಂಡ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಇನ್ಕಮ್. ಇನ್ನ ಅಡಿಷನಲ್ ಇನ್ಫಾರ್ಮೇಶನ್ ಏನ್ ಕೇಳಿದಾರೆ ಅಂದ್ರೆ ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಆನ್ ಮಾರ್ಚ್ 2020, ಫೈರ್ 60,000, ಮರೈನ್ 30,000, claims outstanding 92,000 fire and 34,000 marine. Reserve for unexpired risk to be maintained at 50% and 100% for fire and marine insurance respectively. Last adjustment, additional reserve for fire to be kept at 20% of net premium and for marine 10% of net premium. ಅರ್ಥ ಆಗ್ತಿದ್ಯಾ? ಅಡಿಷನಲ್ ಪ್ರೀಮಿಯಂ ಎರಡಕ್ಕೂ ಮೇಂಟೈನ್ ಮಾಡಬೇಕಾಗಿದೆ. ಈಗ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ವರ್ಡ್ ಕೇಳಿಸ್ಕೊ. ನಾವೇ ಒಂದು ಜನರಲ್ ಇನ್ಶೂರೆನ್ಸ್ ಬಿಸ್ನೆಸ್ ಕಂಪನಿ. ನಾವು ಎರಡು ತರ ಪಾಲಿಸೀಸ್ ನ ಪಬ್ಲಿಕ್ ಗೆ ಸೇಲ್ ಮಾಡ್ತಾ ಇದ್ದೀವಿ. ಒಂದು ಫೈರ್ ಆಕ್ಸಿಡೆಂಟ್, ಇನ್ನೊಂದು ಮರೈನ್ ಆಕ್ಸಿಡೆಂಟ್. ಏನಾದ್ರೂ ಆದ್ರೆ ನಿಮಗೆ ನಾವು ದುಡ್ಡು ಕಟ್ಕೊಡ್ತೀವಿ ಅಂತ ಹೇಳಿದೀವಿ. ಅವ್ರಿಗೆ ನಾವು ಅವರ ರಿಸ್ಕ್ ಅನ್ನ ನಾವು ತಗೊಳ್ತಾ ಇರೋದ್ರಿಂದ ಅವರಿಂದ ನಾವೇನ್ ಕಲೆಕ್ಟ್ ಮಾಡ್ಕೊಡ್ತೀವಿ? ಪ್ರೀಮಿಯಂ ಅನ್ನ ಕಲೆಕ್ಟ್ ಮಾಡ್ಕೊಡ್ತೀವಿ. ಪ್ರೀಮಿಯಂ ನಮ್ಗೆ ಏನಾಗುತ್ತೆ? ಇನ್ಕಮ್ ಆಗುತ್ತೆ. ಅದಕ್ಕೆ ಶೆಡ್ಯೂಲ್ ನಂಬರ್ 1 ಪ್ರೀಮಿಯಂ ಅಂತ ಹೇಳಿ ಒಂದು ಕರೆಕ್ಟ್ ಆಗಿ ಒಂದು ಇಲ್ಲಿ ಪ್ರೊಫಾರ್ಮಾ ಬರೀಬೇಕು. ಫಸ್ಟ್ ಇದೆಲ್ಲ ಮಾಡ್ಬಿಟ್ಟು ನಾನು ಪ್ರೊಫಾರ್ಮಾ ಹೇಳ್ತೀನಿ. ಓಕೆನಾ? ಫಸ್ಟ್ ಪ್ರೀಮಿಯಂ ಇನ್ಕಮ್ ತಾನೇ ಅದು. ಫಸ್ಟ್ ಎಷ್ಟಿದೆ ಪ್ರೀಮಿಯಂ? ಲೆಸ್ ರೀಇನ್ಶೂರೆನ್ಸ್. ನೋಡಿ, ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ 7,48,000, 5,94,000 ಬರ್ತಾ ಇದೆ. ಓಕೆನಾ? ಇದು ಫೈರ್ ಮರೈನ್. ಅಡ್ಜಸ್ಟ್ಮೆಂಟ್ ನೋಡಿ, ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಅಂತ ಇದೆ. ನೋಡಿ, ಯಾವುದೇ ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ ಎಂಡಿಂಗ್ ಅಲ್ಲಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನಾದ್ರು ಕೊಟ್ಟಿದ್ರೆ ಅದನ್ನ ಆಡ್ ಮಾಡಿ. ಓಕೆನಾ? ಔಟ್ಸ್ಟ್ಯಾಂಡಿಂಗ್ ಆನ್ 31st March 2020 60,000 ಮತ್ತೆ 30,000 ಇದೆ. ಕರೆಕ್ಟಾ? ಏನಾದ್ರೂ ಪ್ರೀಮಿಯಂ ಆನ್ ರೀಇನ್ಶೂರೆನ್ಸ್ ಸೀಡೆಡ್ ಅಥವಾ ರೀಇನ್ಶೂರೆನ್ಸ್ ಪ್ರೀಮಿಯಂ ಪೇಡ್ ಅಂತ ಇದೆಯಲ್ಲ, ಏನು ಇಲ್ಲ. ಯಾಕೆ ಅಂದ್ರೆ ಅವ್ನು ಇಲ್ಲೇ ಪ್ರೀಮಿಯಂ ಲೆಸ್ ರೀಇನ್ಶೂರೆನ್ಸ್ ಅಂತ ಮಾಡ್ಬಿಟ್ಟಿದ್ದಾರೆ. ಕರೆಕ್ಟ್ ಏನಪ್ಪಾ? ಈಗ ಇದನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 8,08,000, 6,24,000 ಬರುತ್ತೆ. ಇದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಆನ್ 1/4/2019 ಓಪನಿಂಗ್ ಡೇಟ್ ಅಲ್ಲಿ ಅವನೇ ಕೊಟ್ಟಿದ್ದಾನೆ. ಪ್ರೀಮಿಯಂ ಔಟ್ಸ್ಟ್ಯಾಂಡಿಂಗ್ 1/4/19 ಮೈನಸ್ 52,000 ಮೈನಸ್ 34,000 ಮೈನಸ್ 7,56,000 5,90,000 ಇನ್ನೇನು ಅಡ್ಜಸ್ಟ್ಮೆಂಟ್ ಇಲ್ಲ ಅಲ್ವಾ? ಇದನ್ನ ನೆಟ್ ಪ್ರೀಮಿಯಂ ಅಂತ ಕರೆಯೋಣ. ಏನಂತ ಕರೆಯೋಣ? ನೆಟ್ ಪ್ರೀಮಿಯಂ. ಕ್ಲಿಯರ್? ಈ ನೆಟ್ ಪ್ರೀಮಿಯಂ ಮೇಲೆ ಪ್ಲಸ್ ಆರ್ ಮೈನಸ್ ಬೇಡ, ನೀವು ಈ ತರ ಮಾಡಕ್ ಹೋಗ್ಬೇಡಿ. ನಾನು ಹೇಳಿದಾಗೆ ಕೇಳಿಸ್ಕೊಡಿ, ನಾನು ಹೇಳಿದಾಗೆ ಮಾಡಿ. ಪಕ್ಕ ಒಳ್ಳೆ ಮಾರ್ಕ್ಸ್ ಬರುತ್ತೆ, ಕನ್ಫ್ಯೂಷನ್. ಓಕೆನಾ? ಇದಕ್ಕೆ
ಓಕೆನಾ. ಓಪನಿಂಗ್ ಓಕೆನಾ. ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್. ಪ್ರಾಬ್ಲಮ್ ಅಲ್ಲಿ ಕೊಟ್ಟಿದ್ದಾನೆ, ಅವನೇ ಕೊಟ್ಟಿದ್ದಾನ ನೋಡಿ. ಓಪನಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್ ಅಲ್ಲಿ ಎಷ್ಟು ಕೊಟ್ಟಿದ್ದಾನಪ್ಪ ಅಂದ್ರೆ 4,20,000 rupees. ಡೇಟ್ ಹಾಕಿ 1/4/2019. ಓಪನಿಂಗ್ ಅಂದ್ರೆ ಏನು? 1/4/2019. 4,20,000 4,80,000 ಕರೆಕ್ಟಾ. ಇದನ್ನ ನಾನೇನ್ ಹೇಳ್ತಾ ಇದ್ದೀನಿ, ಪ್ಲಸ್ ಮಾಡ್ತಾ ಇದ್ದೀನಿ. ಯಾಕೆಂದ್ರೆ ಪ್ಲಸ್ ಅಂತ ಬರ್ತೀನಿ. ಹಾಗೆ ಅಡಿಷನಲ್ ರಿಸರ್ವ್ ಕರೆಕ್ಟಾ. ಅಡಿಷನಲ್ ರಿಸರ್ವ್ 1/4/2019 ಅಲ್ಲಿ 1,20,000 ಇದೆ, ಹಾಗೆ 20,000 ಇದೆ ಕರೆಕ್ಟಾ. ಇದು ಪ್ಲಸ್, ಇದು ಪ್ಲಸ್. ಟೋಟಲ್ ಮಾಡಿ, ಟೋಟಲ್ ಮಾಡಿದ್ರೆ ಎಷ್ಟೆಷ್ಟು ಬರ್ತಾ ಇದೆ? 12,96,000, 10,90,000 ಬರ್ತಾ ಇದೆ ನೋಡಿ. ಯಾವಾಗಲೂ ನೆಟ್ ಪ್ರೀಮಿಯಂ ನ ಅಂಡರ್ಲೈನ್ ಮಾಡಿ ಇಡಬೇಕು. ಓಕೆನಾ. ಇಷ್ಟು ಬಂತ ಆಡ್ ಮಾಡೋದು, ಓಪನಿಂಗ್ ರಿಸರ್ವ್ ನ ನೆಟ್ ಪ್ರೀಮಿಯಂಗೆ ಆಡ್ ಮಾಡಿ. ಇಲ್ಲಿ ಲೆಸ್ ಕ್ಲೋಸಿಂಗ್ ರಿಸರ್ವ್ ಫಾರ್ ಅನ್ಎಕ್ಸ್ಪೈರ್ಡ್ ರಿಸ್ಕ್. ಯಾವ ಡೇಟ್? 31st March 2020 ಕರೆಕ್ಟ್ ಏನಪ್ಪ. ಫೈರ್ದು ಯೂಶುವಲ್ ಆಗಿ ಎಷ್ಟು ಪರ್ಸೆಂಟ್ ಆಗ್ತೀವಿ? 50% ಆಗ್ತೀವಿ. ಆದ್ರೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳಿದಾನೆ? 20% ಎತ್ತಿಕೆ ಅಂತ ಹೇಳ್ತಾರೆ. ಹಾಗಾದ್ರೆ ಎಷ್ಟಾಯ್ತು? 70% ಆಯ್ತು ಕರೆಕ್ಟಾ. ಈ 70% 7,56,000 ಮೇಲೆ 70% ಎಷ್ಟು ಬರುತ್ತೆ ಹೇಳಿ? 29,200. ಅದೇ ಮರೈನ್ ಆದ್ರೆ 100 ಪ್ಲಸ್ 10%. ಒಟ್ಟು ಎಷ್ಟಾಯ್ತು? 110% ಇಂಟು ನೆಟ್ ಪ್ರೀಮಿಯಂ ಎಷ್ಟಿದೆ? 5,90,000 rupees ಇದೆ. 6,49,000. ಇವೆಲ್ಲ ಏನ್ ಮಾಡ್ಬೇಕು ನಾವು? ಮೈನಸ್ ತಾನೇ ಮಾಡ್ಬೇಕು. ಮೈನಸ್ ಮಾಡ್ಬೇಕು. ಮೈನಸ್ ಮಾಡಿದ್ರೆ ಏನ್ ಬರುತ್ತೆ ಅಂತ ನೋಡ. ಈಗ ಮೈನಸ್ ಮಾಡಿದ್ರೆ ಇವೆಲ್ಲ ಪ್ಲಸ್ ಗಳೇ ತಾನೆ. ಈ ಪ್ಲಸ್ ಅಮೌಂಟ್ ಅಲ್ಲಿ ಮೈನಸ್ ಮಾಡಿದ್ರೆ ನನಗೆ 7,66,800. ಇದೆಷ್ಟು ಬರುತ್ತೆ? 4,41,000 ಕರೆಕ್ಟಾ. ಇದನ್ನ ಟೋಟಲ್ ಪ್ರೀಮಿಯಂ ಅಂತ ಕರಿತೀವಿ. ಏನಂತ ಕರಿತೀವಿ? ಟೋಟಲ್ ಪ್ರೀಮಿಯಂ. ಸರ್, ನೀವು ಜನರಲ್ ಇನ್ಶೂರೆನ್ಸ್ ಅಲ್ಲಿ ಪ್ರೀಮಿಯಂ ಒಂದು ಕರೆಕ್ಟ್ ಆಗಿ ಮಾಡಿಬಿಟ್ರೆ ಮಿಕ್ಕಿದೆಲ್ಲ ಈಸಿಯಾಗಿ ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್ ಪಾಯಿಂಟ್, ಶೆಡ್ಯೂಲ್ ನಂಬರ್ 2 ಕರೆಕ್ಟಾ. ಶೆಡ್ಯೂಲ್ ನಂಬರ್ 2 ಏನು? ಶೆಡ್ಯೂಲ್ ನಂಬರ್ 2 ಕಮಿಷನ್ ಅಲ್ಲ, ಕ್ಲೇಮ್ಸ್. ಕ್ಲೇಮ್ಸ್ ಅಲ್ಲಿ ಕರೆಕ್ಟಾ. ಫೈರ್ದು ಮರೈನ್, ಫೈರ್ದು ಮರೈನ್ ಏನೇನ್ ಬರುತ್ತೆ ಅಂತ ನೋಡ. ಕ್ಲೇಮ್ಸ್ ಪೇಯ್ಡ್ ಅಂತ ಇದೆ ಕರೆಕ್ಟಾ. 2,74,000 ಕರೆಕ್ಟಾ. ಹಾಗೆ ನಮ್ಗೆ ಅಡ್ಜಸ್ಟ್ಮೆಂಟ್ ನಲ್ಲಿ ಕ್ಲೇಮ್ಸ್ ಔಟ್ಸ್ಟ್ಯಾಂಡಿಂಗ್ 31st March 2020 ಎಷ್ಟೆಷ್ಟಿದೆ ಅಂದ್ರೆ 34,000 ಇದೆ ಕರೆಕ್ಟಾ. ಅಡ್ಜಸ್ಟ್ಮೆಂಟ್ ಅಲ್ಲಿ ಇದೆ ನೋಡು. ಓಕೆನಾ. ಮತ್ತೆ ಇನ್ನೂ ಕೊಟ್ಟಿದ್ದಾನೆ ಕ್ಲೇಮ್ಸ್ ಓಪನಿಂಗ್. ಓಕೆನಾ. ಈಗ ಎರಡು ಆಡ್ ಮಾಡಿದ್ರೆ 2,92,000 ಇದರಲ್ಲಿ ಕ್ಲೇಮ್ಸ್ ಔಟ್ಸ್ಟ್ಯಾಂಡಿಂಗ್ 1,419 48,000 and 22,000 ಕರೆಕ್ಟಾ. ಎಷ್ಟು ಬರುತ್ತೆ? 44,000 1,86,000 ಅಷ್ಟೇ ಅಲ್ವಾ? ಇನ್ನೇನು ಇಲ್ಲ ಕರೆಕ್ಟಾ. ಅದಾದ್ಮೇಲೆ ನೆಕ್ಸ್ಟ್ ಏನಿದೆ? ಶೆಡ್ಯೂಲ್ ನಂಬರ್ 3 ಕಮಿಷನ್. ಕಮಿಷನ್ ಫೈರ್ದು ಮರೈನ್
ಫೈರ್ ಮರೈನ್ ಕಮಿಷನ್ ಪೇಡ್ ಎಷ್ಟಿದೆಪ್ಪ 1,24,000. paid 1,24,000 1,02,000. 1,02,000 ಇದೆ. ಇದರಲ್ಲಿ ಔಟ್ಸ್ಟ್ಯಾಂಡಿಂಗ್ ಏನು ಇಲ್ಲ, ಬಟ್ ಸೀಡೆಡ್ ಇದೆ. ರೀಇನ್ಶೂರೆನ್ಸ್ ಸೀಡೆಡ್ ಎಷ್ಟಿದೆಯಪ್ಪ? 26,000. Fire. ಫೈರ್ದು 26,000. ನೆಕ್ಸ್ಟ್ ಅಷ್ಟೇ ಸರ್. ಇನ್ನೊಂದಿಲ್ಲ. ಅಲ್ಲಿಗೆ 98,000. 98,000 1,02,000. 1,02,000. ಅಲ್ಲಿಗೆ ಲಾಸ್ಟ್ ಶೆಡ್ಯೂಲ್ ಯಾವ್ದಪ್ಪ? ಶೆಡ್ಯೂಲ್ ನಂಬರ್ 4 ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಕರೆಕ್ಟಾ? ಮ್ಯಾನೇಜ್ಮೆಂಟ್ ಎಕ್ಸ್ಪೆನ್ಸಸ್ ಇದೆಯಾ? ಹಾ ಸರ್. ಎಷ್ಟೆಷ್ಟಿದೆ? ಫೈರ್ 1,72,000. 1,72,000 1,36,000. 1,30,000 ಅಷ್ಟೇ ಅಲ್ವಾ? ಹಾ ಸರ್. ಇನ್ನೇನಿಲ್ಲ ಅಲ್ವಾ? ಅಷ್ಟು. ಅಲ್ಲಿಗೆ ಎಲ್ಲಾ ಶೆಡ್ಯೂಲ್ಸ್ ಮುಗಿಸಿದ್ವಿ. ಕರೆಕ್ಟ್ ಏನ್ರಿ? ಈಗ ರೆವಿನ್ಯೂ ಅಕೌಂಟ್ ಮಾಡಬೇಕು. ರೆವಿನ್ಯೂ ಅಕೌಂಟ್ ಅಲ್ಲಿ ಫಸ್ಟ್ ಇನ್ಕಮ್ಸ್. ಇನ್ಕಮ್ಸ್ ಅಲ್ಲಿ ಫಸ್ಟ್ ಒನ್ ಏನೋ ಪ್ರೀಮಿಯಂ ಶೆಡ್ಯೂಲ್ ನಂಬರ್ 1 ಎಷ್ಟಪ್ಪ? 7,66,900. ಇದು 800 and 4,41,000. Claims. ನೆಕ್ಸ್ಟ್ ಅದರ್ ಇನ್ಕಮ್ಸ್ ಏನಿಲ್ಲ ಅಲ್ವಾ? ಇಲ್ಲ. ಈಗ 7,66,800 4,41,000 ಇದನ್ನ ಏನಂತ ಕರೆಯೋಣ? ಎ ಅಂತ ಕರೆಯೋಣ. ಎರಡನೇದು ಎಕ್ಸ್ಪೆನ್ಸಸ್ ಏನೇನಿದೆ? ಕ್ಲೇಮ್ಸ್ ಶೆಡ್ಯೂಲ್ ನಂಬರ್ 2 ಎಷ್ಟು ಬರುತ್ತೆ? 2,44,000 1,86,000. ಕರೆಕ್ಟಾ? ನೆಕ್ಸ್ಟ್ ಕಮಿಷನ್ ನಂಬರ್ 3 ಎಷ್ಟದು? 98,000 1,02,000. ನೆಕ್ಸ್ಟ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಶೆಡ್ಯೂಲ್ ನಂಬರ್ 4 1,72,000 1,36,000. ಟೋಟಲ್ ಮಾಡಿದಾಗ 5,14,000 4,24,000. ಇದನ್ನ ಏನಂತ ಕರೆಯೋಣ? ಬಿ ಅಂತ ಕರೆಯೋಣ. ಈಗ ಮೂರನೇದು ಏನಂತ ಹೇಳ್ತೀವಿ? ಇಲ್ಲ, ಇದನ್ನ ಆಪರೇಟಿಂಗ್ ಪಿ ಅಂಡ್ ಎಲ್ ಅಕೌಂಟ್. ಕರೆಕ್ಟಾ? ಎ ಮೈನಸ್ ಬಿ. 2,52,800. ಇದು ಮೈನಸ್ ಇದು ಮಾಡಿದ್ರೆ ಎಷ್ಟು ಬರುತ್ತಮ್ಮ? 2,52,800. ಓಕೆ, 17,000. ಬರೀ 17,000 ಬರ್ತಾರೆ. ಅಪ್ರೋಪ್ರಿಯೇಷನ್ಸ್ ಏನಾದ್ರು ಇದೆಯಾ ಅಂದ್ರೆ ಅಪ್ರೋಪ್ರಿಯೇಷನ್ಸ್ ಏನೋ ಇಲ್ಲ. ಅಲ್ಲಿಗೆ ಇಷ್ಟನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು? ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಟ್ರಾನ್ಸ್ಫರ್ ಟು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಎಷ್ಟು ಬರ್ತಾ ಇದೆ? 2,52,800 and 17,000. ಈಗ ಇಲ್ಲೇ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ಬೇಡ. ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಓಕೆನಾ? ಮೊದಲನೇದು ಇನ್ಕಮ್ಸ್. ಇನ್ಕಮ್ಸ್ ಅಲ್ಲಿ ಹೌದಾ? ಪ್ರಾಫಿಟ್ಸ್ ಫೈರ್ದು 2,52,800. ಮರೈನ್ ಎಷ್ಟಿದೆಪ್ಪ? 17,000 ಇದೆ. ಕರೆಕ್ಟಾ? ಅದರ್ ಇನ್ಕಮ್ಸ್ ಅಲ್ಲಿ ನೋಡಿ ಅಡ್ಜಸ್ಟ್ಮೆಂಟ್ ಅಲ್ಲಿ ಕೊಟ್ಟವನೇ ಇಂಟ್ರೆಸ್ಟ್ ಡಿವಿಡೆಂಡ್ಸ್. ಇಂಟ್ರೆಸ್ಟ್ ಡಿವಿಡೆಂಡ್ಸ್ ಎಷ್ಟಿದೆಪ್ಪ? 1,26,000. ಲಾಸ್ ಆನ್ ಸೇಲ್ ಎಷ್ಟಿದೆ? 16,000 ಮೈನಸ್ ಮಾಡ್ಕೊಳ್ಳೋಣ. ಇಷ್ಟು ಇನ್ಕಮ್ಸ್. ಕರೆಕ್ಟಾ? ಇದು ಮಾಡಿದ್ರೆ ಎಷ್ಟು ಬರುತ್ತೆ? $3,79,800.
ಇದು ಎ ಅಂತ ಕರೆಯೋಣ. ಎಕ್ಸ್ಪೆನ್ಸಸ್ ಏನೇನಿದೆಯಪ್ಪ ಎಕ್ಸ್ಪೆನ್ಸಸ್ ಅಂದ್ರೆ ಡಿಪ್ರಿಸಿಯೇಷನ್ ಆನ್ ಅಸೆಟ್ಸ್ 72,000 audit fee 26,000 director's fee 72,000 ಇಷ್ಟನಾ? ಇನ್ನೇನಿದೆಯಾ? ಇನ್ನೇನೇ ಇಲ್ಲ. ಟೋಟಲ್ ಮಾಡಿದ್ರೆ 1,70,000 ಬರ್ತಾ ಇದೆ. ಕರೆಕ್ಟಾ? ಇದನ್ನೇನಂತ ಕರೆಯೋಣ? ಬಿ ಅಂತ ಕರೆಯೋಣ. ಓಕೆನಾ? ಇದೆಲ್ಲ ಬರ್ಕೊಂಡ್ರೆ you have a doubt? Yeah, because I can able to write here. Okay, now third one is profit before tax A minus B. 2,09,800 and there is no tax in the question. Total 2,09,800 is the surplus of profit transferred to balance sheet. Correct? Isto.